ಸಮುವೇಲನ 2ನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 16. ಅರಸನಿಗೆ ಆಹಾರ ತಂದ ಚೀಬನು. ದಾವೀದನ ಗುಡ್ಡನ ತುದಿಯ ಆಚೆಗೆ ಹೋಗುವಷ್ಟರಲ್ಲಿ ಮೆಫೀಬೋಶೆತನ ಮಗನಾದ ಚೀಬನು 200 ರೊಟ್ಟಿಗಳನ್ನು, 100 ಒಣಗಿದ ದ್ರಾಕ್ಷಿ ಗೊಂಚಲುಗಳನ್ನು, 100 ಹಣ್ಣುಗಳನ್ನು ಹಾಗೂ 1 ಬುದ್ದಲಿ ದ್ರಾಕ್ಷಾರಸವನ್ನು ತಡಿ ಹಾಕಿದ 2 ಕತ್ತೆಗಳ ಮೇಲೆ ಹೇರಿಕೊಂಡು ಬಂದು ಅವನನ್ನು ಎದುರುಗೊಂಡನು. ಅರಸನು ಚೀಬನನ್ನು ನೋಡಿ, ಇವುಗಳನ್ನು ಏಕೆ ತಂದೆ ಎಂದು ಕೇಳಿದನು. ಅವನು, ಕತ್ತೆಗಳನ್ನು ಅರಸರ ಮನೆಯವರು ಸವಾರಿ ಮಾಡಲೆಂದು, ಹಣ್ಣು ರೊಟ್ಟಿಗಳನ್ನು ಆಳುಗಳು ತಿನ್ನಲೆಂದು, ಹಾಗೂ ದ್ರಾಕ್ಷಾರಸವನ್ನು ಅರಣ್ಯದಲ್ಲಿ ದಣಿದವರು ಕುಡಿಯಲೆಂದು ತಂದಿದ್ದೇನೆ ಎಂದು ಉತ್ತರ ಕೊಟ್ಟನು. ಅರಸನು ಮತ್ತೆ, ನಿನ್ನ ಯಜಮಾನನ ಮಗ ಎಲ್ಲಿದ್ದಾನೆ ಎಂದು ಕೇಳಲು ಅವನು, ನನ್ನ ತಂದೆಯ ರಾಜ್ಯವನ್ನು ಇಸ್ರಾಯೇಲರು ಈ ದಿನ ತಮಗೆ ಮರಳಿ ಕೊಡುವರೆಂದು ಹೇಳಿ ಅವರು ಜೆರೂಸಲೇಮಿನಲ್ಲಿ ಉಳಿದುಕೊಂಡರು ಎಂದನು. ಆಗ ಅರಸನು, ಮೆಫೀಬೋಶೆತನ ಆಸ್ತಿಯೆಲ್ಲ ನಿನ್ನದೇ ಎಂದು ಹೇಳಿದನು. ಅವನು, ಅರಸರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ನನ್ನ ಒಡೆಯರೇ, ನಿಮ್ಮ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಲಿ ಎಂದನು. ದಾವೀದನು ಮತ್ತು ಶಿಮ್ಮಿ. ಅರಸನಾದ ದಾವೀದನು ಬಹುರೀಮಿಗೆ ಬಂದಾಗ ಸೌಲನ ವಂಶದವನು ಗೇರನ ಮಗನಾದ ಶಿಮ್ಮಿ ಎಂಬುವನು ದಾವೀದನನ್ನು ಶಪಿಸುತ್ತಾ ಆ ಊರಿನಿಂದ ಹೊರಗೆ ಬಂದನು. ಅವನು ದಾವೀದನ ಅವನ ಎಲ್ಲ ಸೇವಕರ ಎಡಬಲದಲ್ಲಿದ್ದ ಸೈನಿಕರ ಹಾಗೂ ಶೂರರ ಕಡೆಗೆ ಕಲ್ಲೆಸೆಯ ತೊಡಗಿದನು. ಅಲ್ಲದೆ ಅವನು ದಾವೀದನನ್ನು ಶಪಿಸುತ್ತಾ, ನಡೆ ಕೊಲೆಗಾರನೇ, ನೀಚನೇ, ನಡೆ. ಸೌಲನ ರಾಜ್ಯವನ್ನು ಕಬಳಿಸಿಕೊಂಡು ಅವನ ಮನೆಯವರನ್ನು ಕೊಂದದ್ದಕ್ಕಾಗಿ ಸರ್ವೇಶ್ವರ ನಿನಗೆ ಮುಯ್ಯಿ ತೀರಿಸಿದ್ದಾರೆ. ಅವರು ರಾಜ್ಯವನ್ನು ನಿನ್ನ ಮಗ ಅಬ್ಸಲೋಮನಿಗೆ ಕೊಟ್ಟು ಬಿಟ್ಟರು. ಕೊಲೆಗಾರನೇ, ಈಗೋ ನಿನಗೆ ಈಗ ತಕ್ಕ ಆಪತ್ತು ಬಂದಿದೆ ಎಂದನು. ಆಗ ಚೆರೂಯಳ ಮಗ ಅಬೀಷೈಯು ಅರಸನಿಗೆ, ಈ ಸತ್ತ ನಾಯಿ ಅರಸನಾದ ನನ್ನ ಒಡೆಯರನ್ನು ಶಪಿಸುವುದೇನು? ಅಪ್ಪಣೆಯಾಗಲಿ, ನಾನು ಅವನಿರುವಲ್ಲಿಗೆ ಹೋಗಿ ಅವನ ತಲೆ ಹಾರಿಸಿಕೊಂಡು ಬರುತ್ತೇನೆ ಎಂದನು. ಅದಕ್ಕೆ ಅರಸನು, ಚೆರೂಯಳ ಮಕ್ಕಳೇ, ನನಗೆ ನಿಮ್ಮ ಗೊಡವೆಯೇ ಬೇಡ, ಬಿಡಿ. ಅವನು ಶಪಿಸಲಿ. ದಾವೀದನನ್ನು ಶಪಿಸೆಂದು ಸರ್ವೇಶ್ವರ ಸ್ವಾಮಿಯವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದೆ ಎಂದು ಅವನನ್ನು ಯಾರು ಕೇಳಲಾದೀತು ಎಂದು ಉತ್ತರ ಕೊಟ್ಟನು. ಇದಲ್ಲದೆ ಅವನು ಅಭಿಷೇಯ ತನ್ನ ಎಲ್ಲ ಸೇವಕರಿಗೂ, ನೋಡಿ, ನನ್ನಿಂದ ಹುಟ್ಟಿದ ನನ್ನ ಮಗನೇ ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವಲ್ಲಿ ಈ ಬೆನ್ಯಾಮೀನರು ಹೀಗೆ ಮಾತಾಡುವುದು ಯಾವ ಲೆಕ್ಕ? ಬಿಡಿ, ಅವನು ಶಪಿಸಲಿ. ಹೀಗೆ ಮಾಡಬೇಕೆಂದು ಸರ್ವೇಶ್ವರನೇ ಅವನಿಗೆ ಆಜ್ಞಾಪಿಸಿದ್ದಾರೆ. ಬಹುಶಃ ಸರ್ವೇಶ್ವರ ನನ್ನ ಕಷ್ಟವನ್ನು ನೋಡಿ ಈ ದಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಿಯಾರು ಎಂದು ಹೇಳಿದನು. ದಾವೀದನು ಅವನ ಜನರು ದಾರಿ ಹಿಡಿದು ಹೋಗುವಾಗ ಶಿಮ್ಮಿಯು ಶಪಿಸುತ್ತಾ ಕಲ್ಲು ಮಣ್ಣು ತೂರುತ್ತಾ ಗುಡ್ಡದ ಓರಿಯಲ್ಲಿ ಸಮಾನಾಂತರದಲ್ಲೇ ನಡೆಯುತ್ತಿದ್ದನು. ಅರಸನು ಅವನ ಜೊತೆಯಲ್ಲಿ ಬಂದವರೆಲ್ಲರೂ ದಣಿದವರಾಗಿ ಜೋರ್ಡಾನ್ ಸ್ಥಳವನ್ನು ಸೇರಿ ಅಲ್ಲಿ ವಿಶ್ರಮಿಸಿಕೊಂಡರು. ಅಬ್ಸಲೋಮನು ಜೆರೂಸಲೇಮಿನಲ್ಲಿ. ಅಷ್ಟರಲ್ಲಿ ಅಬ್ಸಲೋಮನು ಎಲ್ಲ ಇಸ್ರಾಯೇಲರೊಡನೆ ಜೆರೂಸಲೇಮಿಗೆ ಬಂದನು. ಅಹೀತೋಫೆಲನು ಅವನ ಸಂಗಡ ಇದ್ದನು. ಅರ್ಕೀಯನು ದಾವೀದನ ಸ್ನೇಹಿತನು ಆಗಿದ್ದ ಹೂಷೈಯು ಅಬ್ಸಲೋಮನ ಬಳಿಗೆ ಬಂದು, ಅರಸರು ಚಿರಂಜೀವಿಯಾಗಿ ಬಾಳಲಿ ಎಂದು ಘೋಷಿಸಿದನು. ಅಬ್ಸಲೋಮನು, ಸ್ನೇಹಿತನ ಮೇಲೆ ನಿನಗಿದ್ದ ಪ್ರೀತಿ ಇಷ್ಟೇ ತಾನೇ? ನೀನು ನಿನ್ನ ಸ್ನೇಹಿತರೊಡನೆ ಏಕೆ ಹೋಗಲಿಲ್ಲ ಎಂದನು. ಅದಕ್ಕೆ ಹೂಷೈಯು, ಹಾಗಲ್ಲ ಸರ್ವೇಶ್ವರ, ಈ ಜನ ಹಾಗೂ ಇಸ್ರಾಯೇಲರೆಲ್ಲರೂ ಯಾರನ್ನು ಆರಿಸಿದ್ದಾರೋ ಅವನ ಪಕ್ಷದವನಾಗಿರುತ್ತೇನೆ. ನಾನು ಅವನ ಬಳಿಯಲ್ಲೇ ವಾಸಿಸುತ್ತೇನೆ. ಇದಲ್ಲದೆ ನಾನು ಈಗ ಸೇವೆ ಮಾಡಬೇಕೆಂದಿರುವುದು ರಾಜಪುತ್ರನ ಸನ್ನಿಧಿಯಲ್ಲಿ ಅಲ್ಲವೇ? ನಿಮ್ಮ ತಂದೆಯ ಸನ್ನಿಧಿಯಲ್ಲಿ ಸೇವೆ ಮಾಡಿದಂತೆ ನಿಮ್ಮ ಸನ್ನಿಧಿಯಲ್ಲಿ ಸೇವೆ ಮಾಡುವೆನೆಂದು ಉತ್ತರ ಕೊಟ್ಟನು. ಅನಂತರ ಅಬ್ಸಲೋಮನು, ನಾವು ಈಗ ಮಾಡತಕ್ಕದ್ದೇನು? ಆಲೋಚನೆ ಮಾಡಿ ಹೇಳು ಎಂಬುದಾಗಿ ಅಹೀತೋಫೆಲನನ್ನು ಕೇಳಿದನು. ಅವನು, ತಾವು ಹೋಗಿ ತಮ್ಮ ತಂದೆ ಮನೆ ಕಾಯುವುದಕ್ಕೆ ಬಿಟ್ಟಿರುವ ಅವನ ಉಪಪತ್ನಿಗಳೊಡನೆ ಸಂಗಮಿಸಿ, ಹೀಗೆ ಮಾಡುವುದಾದರೆ ತಾವು ತಮ್ಮ ತಂದೆಗೆ ಅಸಹ್ಯ ವೈರಿಯಾದಿರೆಂದು ಎಲ್ಲ ಇಸ್ರಾಯೇಲರಿಗೆ ತಿಳಿಯುವುದು. ಆಗ ತಮ್ಮ ಪಕ್ಷದವರು ಹುಮ್ಮಸ್ಸುಗೊಳ್ಳುವರು ಎಂದು ಉತ್ತರ ಕೊಟ್ಟರು. ಆಗ ಅಬ್ಸಲೋಮನಿಗಾಗಿ ಮಾಳಿಗೆಯ ಮೇಲೆ ಗುಡಾರ ಹಾಕಿದರು. ಅವನು ಎಲ್ಲ ಇಸ್ರಾಯೇಲರ ಮುಂದೆಯೇ ತನ್ನ ತಂದೆಯ ಉಪಪತ್ನಿಗಳನ್ನು ಕೂಡಿದನು. ಆ ದಿನಗಳಲ್ಲಿ ಅಹೀತೋಫೆಲನ ಆಲೋಚನೆಗಳಿಗೆ ದೈವೋತ್ತರಗಳಿಗಿರುವಷ್ಟೇ ಬೆಲೆಯಿತ್ತು. ದಾವೀದನು ಅಬ್ಸಲೋಮನು ಅವನ ಸಲಹೆಗಳನ್ನು ಮಾನ್ಯ ಮಾಡುತ್ತಿದ್ದರು.